ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ನ ಕಟ್ಟಿಂಗ್ ಪೂರ್ತಿಯಾಗಿ ತೋರಿಸೀನಿ. ಇದರದ್ದು ಸ್ಟಿಚಿಂಗ್ ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ ಅಂತ ಹೇಳೀನಿ. ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಇವತ್ತು ಮೊದಲಿಗೆ ನಾವು ಟಕ್ಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಬೆಲ್ಟನ್ನು ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲಿಗೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿ ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಹಾಕೋತೀನಿ. ಮೊದಲಿಗೆ ಈ ರೀತಿಯಾಗಿ ಕೊರಳಿನ ಭಾಗದಲ್ಲಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಉಳಿದ ಎಲ್ಲ ಕಡೆಗೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಎಲ್ಲ ಕಡೆಗೂ ಕೂಡ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಇದರಿಂದ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೇ ಇರಲಿ ಅಂಥೇಳಿ ಎಲ್ಲ ಕಡೆಗೂ ಕೂಡ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಅಂದರೆ ನಿಮಗೆ ನೀಟಾಗಿ ಬರ್ತೈತೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ಲೈನಿಂಗ್ ಬಟ್ಟೆಯನ್ನು ಲೈನಿಂಗ್ ಬಟ್ಟೆ ಇರುವಂತಹ ಬ್ಲೌಸನ್ನು ಇದೇ ರೀತಿಯಾಗಿ ನೀವು ಸ್ಟಿಚ್ ಹಾಕೋರಿ. ಒಂದೊಂದು ಸಾಫ್ಟ್ ಇರ್ತಾವೆ, ನೀವು ಗುಂಡು ಪಿನ್ನುಗಳನ್ನು ಯೂಸ್ ಮಾಡಿ ಈ ರೀತಿ ಎಲ್ಲ ಕಡೆಗೂ ಕೂಡ ಸ್ಟಿಚ್ ಹಾಕ್ಕೋಬೇಕು. ಮೊದಲಿಗೆ ಅವಸರ ಮಾಡೋಕ್ಕೆ ಹೋಗಬೇಡ್ರಿ. ಬಿಗಿನರ್ಸ್ಗಳಿಗೆ ಸ್ವಲ್ಪ ಇದು ಆಗ್ಬೋದು, ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಕೆ. ನೀವು ಫೆವಿಕಾಲ್ ಯೂಸ್ ಮಾಡ್ಬೋದು. ಫೆವಿಕಾಲ್ ಯೂಸ್ ಮಾಡಿ ಎರಡನ್ನೂ ಸ್ವಲ್ಪ ದಂಡಿಗೆಲ್ಲ ಅಂಟಿಸ್ಬಿಟ್ಟು ಪೂರ್ತಿ ಸೈಡಿಗೆಲ್ಲ ಅಂಟಿಸಿ ಕರೆಕ್ಟಾಗಿ ಜೋಡಿಸಿಟ್ಟು 1 ಗಂಟೆ ಬಿಡ್ರಿ. ಜೋಡಿಸಿಟ್ಟಾದ್ಮೇಲೆ ಪೂರ್ತಿ ಅದು ಒಣಗಲಿ. ಆಮೇಲೆ ನೀವು ಬೇಕಿದ್ರೆ ಸ್ಟಿಚ್ ಹಾಕ್ಕೋಬೋದು ಈ ರೀತಿಯಾಗಿ. ಇಲ್ಲ ಡೈರೆಕ್ಟ್ ನಾವು ಸ್ಟಿಚ್ಚೇ ಹಾಕ್ತೀವಿ ಅಂತಂದ್ರೆ ಎಲ್ಲ ಕಡೆಗೂ ಕೂಡ ಪಿನ್ಸ್ಗಳನ್ನು ಯೂಸ್ ಮಾಡಿರಿ. ಗುಂಡು ಪಿನ್ಗಳನ್ನು ಯೂಸ್ ಮಾಡಿ ಈ ರೀತಿ ಎಲ್ಲ ಕಡೆಗೂ ಕೂಡ ಸ್ಟಿಚ್ ಹಾಕ್ಕೋಬೇಕು. ಮತ್ತು ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಯಾವಾಗಲೂ ನಾವು ಕಟ್ ಮಾಡಬೇಕಾದ್ರೆ. ನೀಟಾಗಿ ಎಲ್ಲ ಕಡೆಗೂ ಕೂಡ ಸ್ವಲ್ಪ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಕಟ್ ಮಾಡಿಕೊಂಡು ಈಗ ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನಾನು ಕಟ್ಟಿಂಗ್ ವಿಡಿಯೋದೊಳಗೆ ಟಕ್ಸ್ನ ಮಾರ್ಕಿಂಗ್ ತೋರಿಸಿಲ್ಲ, ಮತ್ತು ಕನ್ಫ್ಯೂಸ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾನು ಯಾವಾಗಲೂ ಟಕ್ಸ್ನ ಮಾರ್ಕಿಂಗ್ ಹಾಕೋತೀನಿ. ಈ ರೀತಿ ನೀಟಾಗಿ ಮಾಡ್ಕೊಂಡಾದ್ಮೇಲೆ ಸೆಂಟರ್ ಪಾಯಿಂಟನ್ನು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ರಿ. ಇದು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡೋಕತ್ತೀವಲ್ಲ, ಸೆಂಟರ್ ಪಾಯಿಂಟನ್ನು ಈ ರೀತಿ ಮೊದಲಿಗೆ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಸೆಂಟರಿಂದ ನಾವು ಇದು 36 ಇಂಚಸ್ನ ಬ್ಲೌಸ್ ಐತಿ. ಅದಕ್ಕೋಸ್ಕರ ಸೆಂಟರ್ ಪಾಯಿಂಟಿಂದ ಎರಡು ಕಡೆಗೂ ಕೂಡ ಫ್ರಂಟ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ಮೊದಲಿಗೆ ಪ್ಲೇಸ್ ಬಿಟ್ಟಿದ್ವಿ, ಮಾರ್ಜಿನನ್ನು ಬಿಟ್ಟಿದ್ವಿ. ಆ ಮಾರ್ಜಿನನ್ನು ಬಿಟ್ಟೆ ನಾವೀಗ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಟಕ್ಸ್ಗಾಗಿ. ಮತ್ತು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 10 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದು ಉದ್ದ ಸ್ವಲ್ಪ ಜಾಸ್ತಿ ಐತಿ ಬ್ಲೌಸ್ನ ಉದ್ದ 13 ಇಂಚ್ ಅದು ಇತ್ತಂದ್ರೆ ನೀವು 9 ಇಂಚ್ಗೆ ಮಾರ್ಕ್ ಮಾಡ್ಕೊರಿ ಟಕ್ಸ್ನ ಉದ್ದವನ್ನು. ಈ ರೀತಿ 2 ಪಾಯಿಂಟ್ಸನ್ನು ಕೂಡಿಸ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಮತ್ತು ಟಕ್ಸ್ನ ಅಗಲ ಎರಡು ಕಡೆಗೂ ಕೂಡ 1 ಇಂಚ್ ತೊಗೊಂಡಿನಿ. ನಾವು ಈ ಟಕ್ಸ್ಗಾಗಿ ಮೊದಲಿಗೆ ಮಾರ್ಜಿನ್ ತೊಗೊಂಡಿರ್ತೀವಿ. ಕಟ್ ಮಾಡಬೇಕಾದ್ರೆ ಹೇಳೀನಿ 2 ಇಂಚು ಟಕ್ಸ್ಗಾಗಿ ಎಕ್ಸ್ಟ್ರಾ ತೊಗೋಬೇಕು ಕೆಳಗಡೆ ಅಂಥೇಳಿ. ಈಗ ಮಿಡಲ್ ಪಾಯಿಂಟಿಂದ ಮತ್ತು ಮೇಲ್ಗಡೆಗೆ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಆ ಪಾಯಿಂಟನ್ನು ನಾವು ಆರ್ಮೋಲ್ಗೆ ಸೇರಿಸಿ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಮತ್ತು ಸೆಂಟರಲ್ಲಿ ಮತ್ತೊಂದು ಲೈನ್ ಮಿಡಲಲ್ಲಿ ಪಾಯಿಂಟ್ ಮಾಡಿಕೊಂಡು ಸೆಂಟರ್ ಲೈನ್ಗೆ ಮಿಡಲಲ್ಲಿ ಒಂದು ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದನೂ ಕೂಡ 2.5 ಇಂಚ್ಗೆ ಟಕ್ಸ್ನ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಇನ್ನೊಂದು ಕಡೆಗೂ ಕೂಡ ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡಲ್ಲಿ ಕೂಡ ಅಂದರೆ ಕರೆಕ್ಟಾಗಿ ಬರ್ತೈತಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ನೀವು ದಪ್ಪ ಇದ್ದರು ಅಂತಂದರೆ ಇನ್ನು ಟಕ್ಸ್ನಾಗೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕಾಗ್ತೈತಿ. ಇದು 36-38 ಇಂಚ್ನವ್ರಿಗೆ 1.5 ಇಂಚ್ ನಡಿತೈತಿ. ಸ್ವಲ್ಪ ಈ ಟಕ್ಸ್ನ ಪ್ಲೇಸ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನನಗೆ ಯಾಕೋ ಸ್ವಲ್ಪ ಟಕ್ಸ್ನ ಪ್ಲೇಸ್ ಸರಿ ಅನ್ನಿಸ್ಲಿಲ್ಲ. ನೋಡಿರಿ, ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನಿಮಗೆ ಹೊಲಿತಾ ಗೊತ್ತಾಗ್ಬಿಡ್ತೈತಿ ಟಕ್ಸ್ ಕರೆಕ್ಟ್ ಬಂದೈತೆ ಇಲ್ಲ ಅಂತ ಹೇಳಿ. ಈಗ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ.
ಸ್ವಲ್ಪ ಮಿಡಲ್ ಪಾಯಿಂಟಿಂದ ನಾನು ಕ್ರಾಸ್ ತೊಗೊಂಡಿನಿ, 2.5 ಇಂಚ್ ಸ್ಟ್ರೇಟ್ ತೊಗೊಂಡಿದ್ದೆ ಮೊದಲು, ಸ್ವಲ್ಪ ಕ್ರಾಸಲ್ಲಿ ತೊಗೊಂಡಿನಿ ಟಕ್ಸ್ ಪಾಯಿಂಟನ್ನು. ಇನ್ನೊಂದು ಸರ್ತಿ ನೀವು ವಿಡಿಯೋವನ್ನು ಬ್ಯಾಕ್ ಪ್ಲೇ ಮಾಡಿ ನೋಡಿರಿ. ಸ್ವಲ್ಪ ಟಕ್ಸ್ ನೋಡಿರಿ, ಕ್ರಾಸ್ ಐತೆ ನೋಡ್ರಿ ಅಲ್ಲಿ. ಮೊದಲಿಗೆ ಸ್ಟ್ರೇಟ್ ತೊಗೊಂಡಿದ್ದೆ, ಆ ಪಾಯಿಂಟ್ಗೆ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಈಗ ಕ್ರಾಸಲ್ಲಿ ತೊಗೊಂಡಿನಿ. ಈಗ 3 ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಈ ಬ್ಲೌಸನ್ನು 3 ಟಕ್ಸ್ ಬ್ಲೌಸನ್ನು ಸ್ಟಿಚ್ ಮಾಡಾಕ್ತೀವಿ. ಭಾಳ ಕಂಫರ್ಟ್ ಕೊಡ್ತೈತಿ, ನೀಟಾಗಿ ಬರ್ತೈತಿ. 4 ಟಕ್ಸ್ಗಿಂತಲೂ ಈಗೆಲ್ಲ ಟ್ರೆಂಡಾಗಿ 3 ಟಕ್ಸ್ ಬ್ಲೌಸೇ ಜಾಸ್ತಿ ಆಗ್ಯಾವು. ಅದು ಬಿಟ್ಟರೆ ಪ್ರಿನ್ಸೆಸ್ ಕಟ್ ಜಾಸ್ತಿ ಆಗೈತಿ. ಪ್ರಿನ್ಸೆಸ್ ಕಟ್ಟಲ್ಲೂ ಕೂಡ ಕ್ರಾಸ್ ಬೆಲ್ಟನ್ನು ಇಟ್ಟು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನೊಂದು 2-3 ದಿವಸದಲ್ಲಿ ಹಾಕ್ತೀನಿ ಅದನ್ನು ಕೂಡ. ನೋಡಿರಿ, ಈ ರೀತಿಯಾಗಿ ಕರೆಕ್ಟಾಗಿ ಕಪ್ಸ್ ರೀತಿಯಲ್ಲಿ ನಮ್ಗೆ ಕರೆಕ್ಟಾಗಿ ಸ್ಟಿಚ್ ಕೊಡ್ತಾವು. ನಾವು ಕಪ್ಸ್ಗಳನ್ನು ಯೂಸ್ ಮಾಡೋದೇ ಬೇಡ, ಆ ರೀತಿ ನೀಟಾಗಿ ಬರ್ತೈತಿ ಟಕ್ಸ್ ಪ್ಲೇಸ್. ನೋಡಿರಿ, ಈ ರೀತಿಯಾಗಿ ಎಲ್ಲೆಲ್ಲಿ ಟಕ್ಸ್ನ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೆಲ್ಲ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ಗೆ ಯಾವ ರೀತಿಯಾಗಿ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪಾಗಿ ಸ್ಲೋ ಆಗಿ ತೋರಿಸಾಕ್ತೀನಿ. ಬಹಳಷ್ಟು ಜನ ಕಮೆಂಟ್ ಮಾಡಿದರು, ಲೈನಿಂಗ್ ಇರುವಂತಹ ಬ್ಲೌಸನ್ನು ನೀವು ಸ್ಲೋ ಆಗಿ ತೋರಿಸ್ರಿ, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂಥೇಳಿ. ಅದಕ್ಕೋಸ್ಕರ ಸ್ವಲ್ಪ ಒಂದೊಂದೇ ಸ್ಟೆಪ್ಪನ್ನು ವಿಡಿಯೋ ಮಾಡಿ ತೋರ್ಸಾಕತ್ತೀನಿ ನಾನು. ಎಲ್ಲ ಒಂದೇ ವಿಡಿಯೋದಲ್ಲಿ ಅಂತಂದ್ರೆ ನೋಡೋರಿಗೂ ಕನ್ಫ್ಯೂಸ್ ಆಗ್ತೈತಿ. ಅದಕ್ಕೋಸ್ಕರ ನೋಡಿರಿ, ಟಕ್ಸ್ ಪಾಯಿಂಟ್ಗಳು ಕರೆಕ್ಟಾಗಿ ಬರಬೇಕು. 3rd ಟಕ್ಸ್ ನಮ್ಮದು 2 ಪ್ಲೇಸ್ ಕರೆಕ್ಟಾಗಿ ಬಂದೈತಿ. ಮತ್ತು ಕೆಳಗಡೆಗೆ ಟಕ್ಸ್ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಎಳೆದಿರ್ತೈತಿ, ಸೈಡಲ್ಲಿರುವಂತಹ ಬಟ್ಟೆ ಕೆಳಗಡೆ ಎಳೆದಿರ್ತೈತಿ. ಅದನ್ನು ನಾವು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕಷ್ಟೆ. ಮಿಡಲಲ್ಲಿರುವಂತಹ ಫಸ್ಟ್ ಟಕ್ಸ್ ಏನು ಸ್ಟಿಚ್ ಮಾಡ್ಕೋತೀವಲ್ಲ, ಮಾಡ್ಕೊಳ್ಳೋನೇ ಅಲ್ಲಿದು ಸ್ವಲ್ಪ ಎಳಿತೈತಿ ಬಟ್ಟೆ. ಅದಕ್ಕೋಸ್ಕರ ಈ ರೀತಿಯಾಗಿ 2 ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು 2 ಸೈಡಲ್ಲಿ. ಕಟಿಂಗ್ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಬರ್ತೈತಿ, ವಿಡಿಯೋ ಲಿಂಕ್ ಬರ್ತೈತಿ. ಎಲ್ಲರೂ ಅಲ್ಲಿ ಮೊದಲು ಕಟಿಂಗ್ ವಿಡಿಯೋವನ್ನು ನೋಡಿರಿ. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಈ ಬ್ಲೌಸ್ನ ಸ್ಟಿಚಿಂಗ್ ವಿಡಿಯೋವನ್ನು ನೋಡಿರಿ. 2 ಕಡೆಗೂ ಕೂಡ 3 ಟಕ್ಸನ್ನು ನಾನು ಸ್ಟಿಚ್ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ, ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಹಾಕೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡೋಣ. ಅಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲ